ಮಹಾಮೈತ್ರಿಯ ಮಹಾಮೈತ್ರಿಯಿಂದ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಗೆ ಕಾರಣ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಈಗ ತಲುಪ್ತಾ ಇರುವ ಸ್ಥಿತಿ ಮತ್ತು ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಯಾವ ಸ್ಥಿತಿಗೆ ಬಂದು ನಿಂತಿದೆ ಈಗ ಇದೆರಡನ್ನು ನಿಮ್ಮ ಮೂಲಕ ಸರ್ಕಾರ ಗಮನಕ್ಕೆ ತರಬೇಕು ಮತ್ತು ಆ ಮೂಲಕ ಕರ್ನಾಟಕದ ಎಲ್ಲ ಬಡ ಮತ್ತು ಹಿಂದುಳಿದ ಕೆಳಮಧ್ಯಮ ವರ್ಗದ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರದ ಆದ್ಯತೆ ಏನಾಗಿದೆ ಮತ್ತು ಸರ್ಕಾರ ಯಾವ ದೃಷ್ಟಿಕೋನವನ್ನು ಹೊಂದಿದೆ ಅನ್ನೋದನ್ನು ಸರ್ಕಾರ ತಿಳಿಸಬೇಕಾಗಿದೆ ಮತ್ತು ಈ ಮೂಲಕ ಸರ್ಕಾರನ ಎತ್ತರಿಸಬೇಕಾಗಿದೆ. ಮೊದಲನೇದಾಗಿ ಉನ್ನತ ಶಿಕ್ಷಣ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮ ಮೊದಲ ಪ್ರಶ್ನೆ ಆಗಿದೆ. ಅದು ಮಂತ್ರಿ ನಡೆಸ್ತಾ ಇದ್ದಾರಾ, ಅವರ ನಂತರದಲ್ಲಿರುವ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರ ಅವ್ರು ನಡೆಸ್ತಿದ್ದಾರಾ ಅಥವಾ ಅಂಡರ್ ಸೆಕ್ರೆಟರಿ ನಡೆಸ್ತಾ ಇದ್ದಾರಾ ಅನ್ನೋದು ಮೊದಲ ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ನಿಮ್ಗೆಲ್ಲರೂ ಗೊತ್ತಿದೆ, ಇಲ್ಲಿ ಮಾರಾಣಿಸ್ ಕಾಲೇಜು ಕನ್ಸ್ಟ್ರಕ್ಷನ್ ಸೈನ್ಸ್ ಕಾಲೇಜ್ ಬಿಲ್ಡಿಂಗ್ ಬಿದ್ದೋಗಿತ್ತು. ಅದು ಬಿದ್ದು 2-3 ವರ್ಷ ಆಗಿತ್ತು. ಅದಕ್ಕೆ ಒಂದು ಹೊಸ ಪ್ಲಾನ್ ತಗೊಂಡು ಮುಖ್ಯಮಂತ್ರಿಗಳೆಲ್ಲ ಬಂದು ಬಹಳ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ 150 ಕೋಟಿ ರೂಪಾಯಿಗಳ ದೊಡ್ಡ ಪ್ರಾಜೆಕ್ಟ್ ಇಡೀ ಮಾರಾಣಿಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ಗೆ ಬಹಳ ದೊಡ್ಡ ಯೋಜನೆ ರೂಪಿಸಿ ಅದನ್ನೆಲ್ಲ ಇಲ್ಲಿ ಮಹಾರಾಜ ಜೂನಿಯರ್ ಗ್ರೌಂಡ್ ಅಲ್ಲಿ ಅದನ್ನೆಲ್ಲ ಚಿತ್ರ ಸಹಿತ ಎಲ್ಲ ವಿಡಿಯೋ ತೋರಿಸಿಬಹುದು. ಅವರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಇಲ್ಲಿ ಬಂದು ಭಾಷಣ ಮಾಡಿ ಅವರ ಇಡೀ ಮಾತಿನಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಏನೇನೆಲ್ಲ ಕನಸುಗಳಿದೆ ಅನ್ನೋದರ ಹೇಳ್ತಾ ಇದ್ರು. ಆದ್ರೆ ಒಂದೂವರೆ ವರ್ಷ ಕಳೆದೋಯ್ತಾಗಲೇ ಉನ್ನತ ಶಿಕ್ಷಣ ಸಚಿವರು ಉನ್ನತ ಶಿಕ್ಷಣದ ಬಗೆಗೆ ಅಂದ್ರೆ ಬಹಳ ನೇರವಾಗಿ ಹೇಳೋದಾದ್ರೆ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳು, ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಕ್ಕಳ ಸಂಖ್ಯೆ, ಡಿಗ್ರಿ ಕಾಲೇಜುಗಳಿಗೆ ಅಡ್ಮಿಷನ್ ಆಗ್ತಿರುವ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಸರ್ಕಾರಿ ಕಾಲೇಜುಗಳಲ್ಲಿಯ ಮೂಲ ಸೌಕರ್ಯಗಳ ಕೊರತೆ ಮತ್ತು ಅಲ್ಲಿ ಓದಿಸ್ತಾ ಇರುವ ಉಪನ್ಯಾಸಕರ ಕೊರತೆ. ಆಮೇಲೆ ಅಲ್ಲಿ ಓದಿಸ್ತಾ ಇರುವ ಸಬ್ಜೆಕ್ಟ್ಗಳಿಗೆ ನಂತರದಲ್ಲಿ ಅವರು ಡಿಗ್ರಿ ಮುಗಿಸ್ಕೊಂಡು ಹೋಗಿ ಅವರ ಉದ್ಯೋಗಗಳು ಇಡೋಣ ಅಂತ ಹೇಳಿದ್ರೆ ಸರ್ಕಾರದ ರಿಕ್ರೂಟ್ಮೆಂಟ್ಗಳಿಲ್ಲ ಅಥವಾ ಖಾಸಗಿಯಲ್ಲಿ ಹೋಗ್ಲಿಕ್ಕೆ ಕೂಡ ಇದಕ್ಕೆ ಅವಕಾಶಗಳು ತೆರೆಕೋತಾ ಇಲ್ಲ. ಆದ್ರೆ ಸರ್ಕಾರ ಇದಕ್ಕೆ ಬದಲಾಗಿ ಏನು ಶೋ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಮೆಗಾ ಉದ್ಯೋಗ ಮೇಳಗಳನ್ನು ಏರ್ಪಡಿಸಿ ಸಾವಿರಾರು ಜನ ಯುವಕರನ್ನ ಮೈಸೂರಿನಲ್ಲಿ ಇತ್ತೀಚೆಗೆ ಒಂದು ಆರ್ಕಿಟೆಕ್ಚರ್ ಕೂಡ ಮಾಡಿದ್ರು. ಬಂದವರಿಗೆ ಸಾವಿರಾರು ಜನ ಯುವಕರು ಅಲ್ಲಿ ಉದ್ಯೋಗ ಮೇಳಗಳಿಗೆ ಬಂದರು. ಸಿಕ್ಕಿದ್ದು ಕೆಲವು 100 ಅಥವಾ 1,000 ಒಳಗೆ ಉದ್ಯೋಗಗಳು. ಅವು ಯಾವುವು ಕೂಡ ಖಚಿತವಾಗಿ ಒಳ್ಳೆಯ ಒಂದು ಮಿನಿಮಮ್ ಡಿಗ್ರಿಗೆ ಲೈಫ್ಗೆ ಬೇಕಾದ ಸಂಬಳಕ್ಕೆ ಪೂರಕವಾಗಿ ಸಂಬಳವೂ ಇರಲಿಲ್ಲ. ಮತ್ತೆ ಅಲ್ಲಿಗೆ ಆಯ್ಕೆ ಆದ ನಮ್ಮ ಮಕ್ಕಳಿಗೆ ಬಹಳ ಜನ ಕಂಪನಿಗಳು ಕೌಶಲ್ಯದ ಕೊರತೆ ಅಂತ ಅಂದ್ರೆ ನಮ್ಮ ಈ ಶಿಕ್ಷಣದಲ್ಲಿ ಕೌಶಲ್ಯದ ಕೊರತೆ ಇದು ಕಾಣ್ತಾ ಇದೆ. ಅದನ್ನ ಫುಲ್ಫಿಲ್ ಮಾಡಿ ಕೊಡಬೇಕಾದಂತಹ ವಿಶ್ವವಿದ್ಯಾಲಯಗಳು ಆ ನಿಟ್ಟಿನಲ್ಲಿ ಸೋಲ್ತಾ ಇದ್ದಾವೆ. ಮತ್ತೆ ಯೂನಿವರ್ಸಿಟಿಗಳನ್ನ ಡಿವೈಡ್ ಮಾಡಬೇಕು. ಬಿಜೆಪಿ ಗವರ್ಮೆಂಟ್ ಟೈಮಲ್ಲಿ ಆ ಡಿವೈಡ್ ಮಾಡಿದಾಗ ಮಂಡ್ಯ ಯೂನಿವರ್ಸಿಟಿ, ಚಾಮರಾಜನಗರ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಈಗ ಹಾಸನ ಸೇರಿ 4 ಯೂನಿವರ್ಸಿಟಿಗಳು ಆಗಿದೆ. ಮೈಸೂರು ಯೂನಿವರ್ಸಿಟಿ ತುಂಬಾ ಹಳೆಯ ಮೈಸೂರು ಯೂನಿವರ್ಸಿಟಿ, ಬಹಳ ಹಿಂದೆಯೇ ಮಂಗಳೂರು ಯೂನಿವರ್ಸಿಟಿ ಕೂಡ ಆಯಿತು. ಕುವೆಂಪು ಯೂನಿವರ್ಸಿಟಿ ಕೂಡ ಮೈಸೂರು ಯೂನಿವರ್ಸಿಟಿಯ ಮೊದಲು ಅಲ್ಲಿ ಕೂಡ ಅಲ್ಲಿ ಆ ವ್ಯಾಪ್ತಿಯು ಕೂಡ ಮೈಸೂರು ಯೂನಿವರ್ಸಿಟಿಯೇ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ಯೂನಿವರ್ಸಿಟಿನ 4 ವಿಭಾಗಗಳಾಗಿ ಒಡೆದು ಇಲ್ಲಿಂದ ಐತಿಹ್ಯ ಮಂಡ್ಯ ಮತ್ತು ಚಾಮರಾಜನಗರ ಯೂನಿವರ್ಸಿಟಿಗಳಿಗೆ ಹೋಗ್ತಾ ಬಹಳ ಸೀನಿಯರ್ ಅಕಾಡೆಮಿಕ್ ಪ್ರಾಧ್ಯಾಪಕರನ್ನ ವಾಪಸ್ಸು ಮೈಸೂರು ಯೂನಿವರ್ಸಿಟಿಗೆ ಕರೆಸ್ಕೊಳ್ಳೋದ್ರಲ್ಲಿ ಅವರೆಲ್ಲ ಕಾರ್ಯಭಾರಗಳನ್ನು ಅವರು ಹಿಂದಿನ ವರ್ಷಗಳ ಕಾರ್ಯಭಾರವನ್ನು ಮುಗಿಸಿದ್ರು ಕೂಡ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಬಹಳ ವಿಳಂಬದ ಧೋರಣೆ ತೋರಿಸ್ತಾ ಇದ್ದಾರೆ. ಮತ್ತೆ ಅನಗತ್ಯವಾದ ಕಾರಣಗಳನ್ನಾಗಿ ಅವರು ಎತ್ತಿಡಿತಾ ಇದ್ದಾರೆ. ಮತ್ತೆ ಎಜುಕೇಶನ್ ಮೈಸೂರು ವಿಶ್ವವಿದ್ಯಾಲಯದ ಡಿವೈಡ್ ಆಫ್ ಯೂನಿವರ್ಸಿಟಿಗಳಲ್ಲಿ ಇರುವಂತಹ ಪ್ರಾಧ್ಯಾಪಕರನ್ನು ವಾಪಸ್ ನಡೆಸಿಕೊಳ್ಳಿ ಅಂತ ಆರ್ಡರ್ ಮಾಡಿದ್ರೆ
ಅಂಡರ್ ಸೆಕ್ರೆಟರಿ, ಹೈಯರ್ ಎಜುಕೇಶನ್ ಅಂಡರ್ ಸೆಕ್ರೆಟರಿ ಅವ್ರುಗಳಿಗೆಲ್ಲ ವರ್ಕ್ ಲೋಡ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕಾಗಿ ನಾವು ಮೊದಲೇ ಹೇಳ್ತೀವಿ, ಯಾರು ಯೂನಿವರ್ಸಿಟಿನ ನಡೆಸ್ತಾ ಇದ್ದಾರೆ ಅಥವಾ ನಿಯಂತ್ರಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಆಮೇಲೆ ಇದು ಹೀಗಾದ್ರೆ ನಮ್ಮ ವಿಶ್ವವಿದ್ಯಾಲಯಗಳು ಎಷ್ಟು ಬರಡಾಗಿ ಹೋಗಿದ್ದಾವೆ ಇತ್ತೀಚೆಗೆ ಅಂತ ಹೇಳಿದ್ರೆ, ಇದು ಕಳೆದ ಒಂದು 15-20 ವರ್ಷಗಳ ಬೆಳವಣಿಗೆ ಇರ್ಬೋದು ಅಥವಾ 25 ವರ್ಷಗಳ ಬೆಳವಣಿಗೆ ಅಂತ ಅಂದ್ಕೊಳ್ಬೋದು. ಈಗ ಈ ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳನ್ನ ನೇಮಕ ಮಾಡೋದು ಹೇಗೆ ಆಗಬೇಕು? ನೇಮಕ ಮಾಡೋದು ರಾಜ್ಯಪಾಲರ ಕಚೇರಿ. ರಾಜ್ಯಪಾಲರ ಕಚೇರಿಯ ಧೋರಣೆಯಿಂದಾಗಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ವಿಶ್ವವಿದ್ಯಾಲಯದಲ್ಲಿ ಗುಣಮಟ್ಟ ಕಡಿಮೆ ಆಗಿದೆ ಮತ್ತು ಕುಲಪತಿಗಳ ಸ್ಥಾನಕ್ಕೆ ಬಂದವರು ಕಾಮಗಾರಿಗಳನ್ನು ನಡೆಸುವ ಈ ಪಿಡಬ್ಲ್ಯೂಡಿ ಕೆಲಸ ಮಾಡ್ತಾ ಇದ್ದಾರೆ. ಅಕಾಡೆಮಿಕ್ ಆಗಿ ಶೈಕ್ಷಣಿಕವಾಗಿ ವಿಶ್ವವಿದ್ಯಾಲಯಗಳನ್ನು ಅದರ ಉದ್ದೇಶಕ್ಕೆ ಪೂರಕವಾಗಿ ಬೆಳೆಸುವ, ಎತ್ತರಕ್ಕೇರಿಸುವ ಅಥವಾ ವಿಸ್ತರಿಸುವ ಯೋಜನೆಗಳು ಯಾವುದೂ ಇದೆ. ಅವರು ಇರೋದ್ರಲ್ಲಿ ಕಡಿಮೆ ಯುನಿವರ್ಸಿಟಿ ಕಡೆಯಿಂದ ಕೂಡ ಸರಿ ದುಡ್ಡು ಬರ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ತೀವ್ರವಾದ ಗಮನ ಹಾಕುತ್ತಿಲ್ಲ. ಹೀಗಾಗಿ ಇರುವ ಅಲ್ಪ ಸ್ವಲ್ಪ ದುಡ್ಡನ್ನೇ ಬೇರೆ ಬೇರೆ ಕಾಮಗಾರಿಗಳಿಗೆ ಖರ್ಚು ಮಾಡಿ ಯೂನಿವರ್ಸಿಟಿಗಳನ್ನ ಅಂದ್ರೆ ಬರ್ನ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಯ ಬಕ್ಕಸುಗಳನ್ನ ನಿಮಗೆ ಬಹಳ ಸ್ಪಷ್ಟವಾದ ಉದಾಹರಣೆ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾಲಯ ಪೆನ್ಷನ್ ಕೊಡ್ಲಿಕ್ಕೆ ತಿಂಗಳಲ್ಲಿ ಕಳೆದ 5-6 ತಿಂಗಳ ಪೆನ್ಷನ್ಗೆ ಪ್ರತಿ ತಿಂಗಳ ಅಂತ್ಯಕ್ಕೆ ಪೆನ್ಷನ್ ಸೆಟ್ಕೊಂಡು ಹೋಗ್ತಾ ಇತ್ತು. ಈಗ ಹೋಗಿ 5, 7, 10, 15ನೇ ತಾರೀಕು 18-20ನೇ ತಾರೀಕು ಕೂಡ ಬಂದಿದೆ. ಪೆನ್ಷನ್ಗೆ ಅಂತ ಇಟ್ಟಿದ್ದ ಬಹಳ ದೊಡ್ಡ ಮೊತ್ತ 100 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನ ಮೈಸೂರು ಯೂನಿವರ್ಸಿಟಿಯ ಹಿಂದಿನ ವೈಸ್ ಚಾನ್ಸಲರ್ ಮತ್ತು ರಿಜಿಸ್ಟ್ರಾರ್ ಅವರುಗಳು ಸೇರಿ ನುಂಗು ಹಾಕಿದ್ದಾರೆ. ಅಂದ್ರೆ ಅಕ್ರಮಗಳ ಮೂಲಕ ಆ ಇಡೀ ದುಡ್ಡನ್ನು ಖಾಲಿ ಮಾಡಿ ಹೋಗಿದ್ದಾರೆ. ವಿಶ್ವವಿದ್ಯಾಲಯ ನಿಜವಾಗ್ಲೂ ಕೂಡ ಬರಿದಾಗಿದೆ. ಅದು ಹಣಕಾಸಿನ ವೃತ್ತಿಯಿಂದ ಅಷ್ಟೇ ಅಲ್ಲ, ವಿಶ್ವವಿದ್ಯಾನಿಲಯಗಳು ಎಲ್ಲ ವಿಶ್ವದ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ತೆರೆದುಕೊಂಡು ಅಲ್ಲಿ ಚರ್ಚೆ, ಓದು, ಕಲಿಕೆ ಎಲ್ಲ ಆಗ್ಬೇಕಾಗಿತ್ತಲ್ಲ. ಅದಕ್ಕೆ ಬದಲಾಗಿ ವಿಶ್ವವಿದ್ಯಾಲಯಗಳು ಹಣಕಾಸಿನ ಮೂಲವನ್ನ ಅದರದೇ ವ್ಯಾಪಾರದಲ್ಲಿ ಮುಟ್ಟಿಸ್ಕೊಳ್ಬೇಕು ಅಂತ ಸರ್ಕಾರದ ನೀತಿಗಳಿಂದಾಗಿ ಮೂಲತಃ ವಿಶ್ವವಿದ್ಯಾಲಯಗಳಿಗೆ ಬರುವಂತಹ ಈ ವರ್ಗದ ಅಂದ್ರೆ ಬಡ, ಕೆಳಮಧ್ಯಮ ವರ್ಗದ, ಅಹಿಂದ ವರ್ಗದ ಮಕ್ಕಳು ಅಂತ ಹೇಳ್ತೀವಲ್ಲ, ಬಹುತೇಕರು ಅವರೆಲ್ಲರೂ ಕೂಡ ಉನ್ನತ ಶಿಕ್ಷಣಕ್ಕೆ ಬರಲಾರದ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಅದಕ್ಕೋಸ್ಕರ ವಿಶ್ವವಿದ್ಯಾಲಯಗಳಲ್ಲಿ, ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಳೆದ 10 ವರ್ಷಗಳಿಂದಾದರೂ ಕೂಡ ಯಾವ ಹಣಕಾಸು ಅಕ್ರಮ ನಡೆದಿದೆ. ಈಗಾಗಲೇ ಬಹಳ ಜನರು ಒಂದು 3 ವರ್ಷಗಳಿಂದ ಮಾಜಿ ಸಿಂಡಿಕೇಟ್ ಸದಸ್ಯರೊಬ್ಬರು ಇಂದಿನ ವೈಸ್ ಚಾನ್ಸಲರ್ ಹೇಮಂತ್ ಕುಮಾರ್ ಮತ್ತು ರಿಜಿಸ್ಟ್ರಾರ್ ಆಗಿ ಶಿವಪ್ಪ ಅವರ ಅವಧಿಯಲ್ಲಿ ಆಗಿರುವಂತಹ ಅಕ್ರಮ ಮತ್ತು ಭ್ರಷ್ಟಾಚಾರ ಬಗ್ಗೆ ಬಹಳ ದೊಡ್ಡ ಒಂದು ಇಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಅವರು ಮಾಡಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯದ ಇಂದಿನ ಆರ್ಥಿಕ ದುಸ್ಥಿತಿ ಮತ್ತು ಅಕಾಡೆಮಿಕ್ ದುಸ್ಥಿತಿಗೆ ಕಾರಣವಾಗಿರುವಂತಹ ವೈಸ್ ಚಾನ್ಸಲರ್ಗಳು ಹಿಂದಿನವರು ಮತ್ತು ಈಗಿನವರು, ಈಗಿನ ರಿಜಿಸ್ಟ್ರಾರ್ ಇವರೆಲ್ಲರ ವಿರುದ್ಧ ಸರಿಯಾದ ತನಿಖೆ ಒಂದು ಆಗಿ ತಪ್ಪಿತಸ್ಥರಿಗೆ ನಿಜವಾಗ್ಲೂ ಶಿಕ್ಷೆಯಾಗಿ ಆ ಮೂಲಕ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇದೆ ಮತ್ತು ವಿಶ್ವವಿದ್ಯಾಲಯಗಳ ಮೂಲಕ ತನ್ನ ಹಿಂದಿನ ಹಿರಿಮೆ, ಗರಿಮೆಯನ್ನ ಮತ್ತು ನಮ್ಮ ಯುವಕರು ಅವರ ಪ್ರತಿಭೆಯನ್ನ ರಾಷ್ಟ್ರಕ್ಕೆ ಅವರ ಅಕಾಡೆಮಿಕ್ ಆದ ಓದಿನ ಮೂಲಕ ರಿಸರ್ಚ್ಗಳ ಮೂಲಕ ರಾಷ್ಟ್ರ ಅಂದ್ರೆ ರಾಷ್ಟ್ರ ಕಟ್ಟುವಿಕೆಗೆ, ನ್ಯಾಷನಲ್ ಬಿಲ್ಡಿಂಗ್ಗೆ ಅವರು ಕೊಡುಗೆ ಕೊಡೋಕೆ ಆಗಬೇಕು. ಸರ್ಕಾರ, ಮುಖ್ಯಮಂತ್ರಿಗಳು ಈ ಬಗೆಗೆ ಬಹಳ ತೀವ್ರವಾದ ಗಮನ ಹರಿಸಬೇಕಾಗಿದೆ. ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು, ಉನ್ನತ ಶಿಕ್ಷಣದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಹೆಚ್ಚಿನ ಭಾಗ ಹೋದಕ್ಕೆ ಕಾಣ್ತಾ ಇಲ್ಲ, ಅಥವಾ ಹೋಗಿಯೂ ಕೂಡ
ವಿಶ್ವವಿದ್ಯಾನಿಲಯದಲ್ಲಿ ಒಂದ್ ಕಡೆ ದುಡ್ಡಿಲ್ಲ, ಇನ್ನೊಂದ್ ಕಡೆ ಇರೋ ದುಡ್ಡನ್ನ ಹೀಗೆ ಭ್ರಷ್ಟ ಮಾರ್ಗಗಳ ಮೂಲಕ ಖರ್ಚು ಮಾಡಿ ವಿಶ್ವವಿದ್ಯಾನಿಲಯದ ನಿಜವಾದ ವಿದ್ಯಾರ್ಥಿಗಳಿಗೆ ರಿಸರ್ಚರ್ಸ್ಗೆ ಸರಿಯಾಗಿ ಫೆಲೋಶಿಪ್ ಸಿಗದೆ ಇರೋಕೆ ಈ ತರ ಆಗಿದೆ. ಇದೆಲ್ಲದರ ಸರಿಯಾದ ತನಿಖೆಗೆ ಸರಿಯಾದ ಟೀಮ್ ಹಾಕಂತ ಒಂದು ರಿಟೈರ್ಡ್ ನೇಮಿಸಿ ವಿಶ್ವವಿದ್ಯಾನಿಲಯಗಳು ಮತ್ತೆ ವಿಶ್ವವಿದ್ಯಾನಿಲಯಗಳು ಆಗಬೇಕು ಅಂತ ಒಂದು ಕ್ರಮನ ಸರ್ಕಾರ ತಗೊಳ್ಬೇಕು ಅಂತ ನಾವು ಮುಖ್ಯಮಂತ್ರಿಯವ್ರನ್ನ ಆಗ್ರಹಿಸಿದ್ದೇವೆ. ಮತ್ತು ಶಿಕ್ಷಣ ಸಚಿವರು ಬಹಳ ದುರ್ಬಲರಾಗಿದ್ದಾರೆ, ಅಥವಾ ಫಾರಿನ್ ಟ್ರಿಪ್ಗಳಿದ್ದಾರೆ, ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳ ಬಗ್ಗೆ ಬಹಳ ದೊಡ್ಡ ಆಸಕ್ತಿ ಮತ್ತು ಒಲವು ತೋರ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸರ್ಕಾರದ ಧೋರಣೆ ಬಹಳ ಅಪಾಯಕಾರಿಯಾಗಿದೆ ಮತ್ತು ಶಿಕ್ಷಣ ವಿರೋಧಿಯಾಗಿದೆ. ಅದು ನಮ್ಮ ಹಕ್ಕು ಕಿತ್ಕೊಳ್ಳುವಂತ ಕೆಲಸ ಮಾಡ್ತದೆ ಅಂತ ಸರ್ಕಾರ ಇದಕ್ಕೋಸ್ಕರ ಒಂದು ತನಿಖಾ ಸಮಿತಿ ನೇಮಕ ಮಾಡಿ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷಣ ಬಗ್ಗೆ ಸರಿಯಾದ ನಿಲುವು ತಗೊಂಡು ಮತ್ತೆ ಶಿಕ್ಷಣ ಸರಿಯಾದ ಹಳಿಗೆ ತರಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಈಗ ನಮ್ಮ ಚಂದ್ರಶೇಖರ್ ಮೇಟಿ ಅವರು ಮಾತಾಡ್ತಾರೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ವಿಶ್ವವಿದ್ಯಾನಿಲಯಗಳನ್ನ ಹಿಂದೆ ಬಿಜೆಪಿ ಸರ್ಕಾರ NEP ಜಾರಿಗೆ ತಂತು, ನ್ಯೂ ಎಜುಕೇಶನ್ ಪಾಲಿಸಿ. ಆ ನ್ಯೂ ಎಜುಕೇಶನ್ ಪಾಲಿಸಿ ಏನು ಅಂತಂದ್ರೆ ವಿಶ್ವವಿದ್ಯಾನಿಲಯಗಳನ್ನ ಖಾಸಗೀಕರಣ ಮಾಡೋದು. ಆ ಖಾಸಗೀಕರಣ ಮಾಡೋದ್ರ ಭಾಗವಾಗಿನೇ ಮೈಸೂರು ವಿಶ್ವವಿದ್ಯಾನಿಲಯನ 3 ಭಾಗವಾಗಿ ವಿಂಗಡಣೆ ಮಾಡಿದ್ರು. ಚಾಮರಾಜನಗರ, ಹಾಸನ ಮತ್ತೆ ಮಂಡ್ಯ PG ಸೆಂಟರ್ನ ಮಂಡ್ಯ ಆಗಲಿ ಮುಂಚೆ ಇದ್ದಂತ ವಿಶ್ವವಿದ್ಯಾನಿಲಯಕ್ಕೆ ಮರ್ಜ್ ಮಾಡುವ ಕೆಲಸ. ಅದರಲ್ಲಿ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿರೋದು ಏನು ಅಂದ್ರೆ, ಆ ಆದೇಶದಲ್ಲಿ, ವಿಂಗಡಣೆ ಮಾಡುವ ಆದೇಶದಲ್ಲಿ, ಇನ್ನು ಮೇಲೆ ಈ ವಿಶ್ವವಿದ್ಯಾಲಯಗಳು ವಿನೂತನ ವಿಶ್ವವಿದ್ಯಾನಿಲಯಗಳು, ವಿನೂತನ ಯಾವ ರೀತಿ ಅಂತಂದ್ರೆ ಸರ್ಕಾರದಿಂದ ಯಾವುದೇ ಅನುದಾನ ಒಂದು ಪೈಸಾ ಹೋಗಿರೋದಿಲ್ಲ. ಅವ್ರು ಅಲ್ಲೇ ದುಡ್ಕೋಬೇಕು, ಅಲ್ಲೇ ಬೆಳೆಸ್ಕೋಬೇಕು, ಅಲ್ಲೇ ನಡೆಸ್ಕೊಂಡು ಹೋಗ್ಬೇಕು. ಇದನ್ನ ಸ್ಪಷ್ಟವಾಗಿ ಕ್ಲಾಸಸ್ ಅಲ್ಲಿ ಬರಬೇಕು. ಸೊ ಅದು ಈ ಸರ್ಕಾರವೂ ಸಹ ಏನು ಅಧಿಕಾರಕ್ಕೆ ಬರುವಾಗ ನಾವು NEP ವಿರೋಧಿಸ್ತೀವಿ ಅಂತ ಹೇಳಿದ್ರು. ಬಟ್ NEP ನ ಎಕ್ಸಾಕ್ಟ್ಲಿ ಇವರು ಫಾಲೋ ಮಾಡ್ತಾ ಇದ್ದಾರೆ. ಇವರು ಸಹ ಖಾಸಗಿ ವಿಶ್ವವಿದ್ಯಾಲಯಗಳನ್ನ ಬರೋದಕ್ಕೆ ಪ್ರೋತ್ಸಾಹನ ಮಿನಿಸ್ಟರ್ ಅವರು ನೀಡ್ತಾ ಇದ್ದಾರೆ. ಇವು ತನ್ನಷ್ಟು ತಾನೇ ಸತ್ತೋಗ್ಬೇಕು ವಿಶ್ವವಿದ್ಯಾನಿಲಯಗಳು. ಹಾಗಾಗಿ ಯಾವುದೇ ಫಂಡ್ ಕೊಡದೆ ಇಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ಫಿಲಪ್ ಮಾಡದೆ ಹಾಗೆ ನಡೆಸ್ಕೊಂಡು ಹೋಗೋ ನಂತರ ಇವರು ಸಹ ಅನುಸರಿಸ್ತಾ ಇದ್ದಾರೆ. ಸೊ ಇದರಿಂದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು, ಅದು ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾನಿಲಯಗಳು ಸಹ ಒಂದು ಆರ್ಥಿಕ ಕ್ರೈಸಿಸ್ ಅಲ್ಲಿ ಮುಚ್ಚುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಬಹುದು. ಇಲ್ಲ ಖಾಸಗಿ ಅವರ ಸಹಭಾಗಿತ್ವದಲ್ಲಿ ಖಾಸಗೀಕರಣ ನಡೆಯಬಹುದು. ಆ ಸಾಧ್ಯತೆ ಹೆಚ್ಚಾಗಿದೆ. ಮೈಸೂರಿನ ಪ್ರಜ್ಞಾವಂತ ಜನ ನಾವು ಇದನ್ನ ಉಳಿಸ್ಕೊಳ್ಬೇಕು. ಇಲ್ಲಿ ಕಾಲಕಾಲಕ್ಕೆ ಬಂದಂತ VC-ಗಳಿದ್ದಾರೆ, ಅವರು ಕಂಪ್ಲೀಟ್ ಆಗಿ ಅಕಾಡೆಮಿಕ್ ಆಕ್ಟಿವಿಟೀಸ್ ಬಿಟ್ಬಿಟ್ಟು ಉದಯ ನರಸಿಂಹೇಗೌಡರು ಹೇಳಿದಾಗೆ PWD ಚಟುವಟಿಕೆಗಳಿಗೆ ಹೆಚ್ಚಿಗೆ ಒಪ್ಪಿಕೊಂಡಿದ್ದಾರೆ. ಅಲ್ಲೊಂದು ಬೋಲೆ ಅಂತ ಕಟ್ಟಿದ್ದಾರೆ, ದೊಡ್ಡದು ಕಾಂಪೌಂಡ್ ಹಾಕಿದ್ದಾರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಅಂತ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದ್ರೆ ಇವೆಲ್ಲ ಕಮಿಷನ್ ಒಡೆಯೋದಕ್ಕೆ ಬೇಕಾದಂತ ಕಾರ್ಯ ಚಟುವಟಿಕೆಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅಕಾಡೆಮಿಕ್ಸ್ ಗೆ ಬೇಕಾದಂತ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಬೇಕಾದಂತ ಚಟುವಟಿಕೆ ಮಾಡಿರೋದನ್ನ ನಾವು ಯಾವುದೂ ಮಟ್ಟಿಗೆ ಕಾಣಕ್ಕಾಗೋದಿಲ್ಲ. ಎರಡನೇದು, ನಿವೃತ್ತರಾದವರಿಗೆ ಅಲ್ಲಿ ಕೆಲಸ ಮಾಡುವಂತ ಕೆಲವು ಕನಿಷ್ಠ ಕೆಲಸ ಮಾಡುವಂತ ಕಸ ಗುಡಿಸುವಂತ ಅಂತ ನೌಕರರಿಗೆ ವೇತನ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಬಿಲ್ಡಿಂಗ್ ಕಟ್ಟಿ ಕಮಿಷನ್ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿದೆ. ಸೊ ಇದು ಮಂಡ್ಯ ಯೂನಿವರ್ಸಿಟಿ, ಅಲ್ಲಿ ಒಂದು ಕಮಾನ್ ಹಾಕೋದಕ್ಕೆ 3 ಕೋಟಿ ಖರ್ಚು ಮಾಡ್ಕೊಳ್ತಾರೆ. ಅಲ್ಲಿ ಕಸ ಹೊಡೆಯೋ ಜನ 6 ತಿಂಗಳು ಸಂಬಳ ಆಗ್ತದೆ ಅಂತ ಕೇಸ್ ಹಾಕಿದ್ದಾರೆ. ಅವ್ರಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತ. ಬಟ್ 3 ಕೋಟಿ ಕೊಟ್ಬಿಟ್ಟು ಇದೇ ಟೈಮಲ್ಲಿ ಆರ್ಚ್ ಕಟ್ಟೋದಕ್ಕೆ ಅವ್ರ ಹತ್ರ ದುಡ್ಡಿದೆ. ಸೊ ಇಂಥ ಒಂದು ವೈರುಧ್ಯಗಳನ್ನು ಸಹ ನಾವು ನೋಡ್ತೀವಿ. ದುಡ್ಡಿಲ್ಲ ಅಂತ 7 ವರ್ಷಗಳು ಸಹ ಯೂನಿವರ್ಸಿಟಿಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಗಳಿಂದ ಮಾಡ್ಕೊಂಡು ಹೋಗೋದಕ್ಕೆ ಬಿಟ್ಬಿಟ್ಟಿದೆ. ಅಂದ್ರೆ ಇವು ತನ್ನಷ್ಟು ತಾನೇ ಕುಸಿದು ಹೋಗಿ ಖಾಸಗಿ ಅವರು ಎಂಟ್ರಿ ಆಗಲಿ ಅಂತ ಒಂದು ವ್ಯವಸ್ಥಿತವಾದ ದಾರಿಯನ್ನು ಸರ್ಕಾರ ಮಾಡ್ಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಲಿ ಅಂತಂದ್ರೆ, ಕರಪ್ಷನ್ ಏನ್ ನಡೆದಿದೆ ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ, ಎಲ್ಲರ ಮೇಲೆ ಶಿಕ್ಷೆ ಆಗ್ಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ವಿಶ್ವವಿದ್ಯಾನಿಲಯ ಮತ್ತೆ ಜೀವ ತುಂಬಬೇಕು ಅಂದ್ರೆ ಖಾಲಿ ಪೋಸ್ಟ್ಗಳನ್ನ ಫಿಲಪ್ ಮಾಡಬೇಕು. ದುಡ್ಡು ಕೊಡೋದನ್ನ ನಿಲ್ಲಿಸೋದಲ್ಲ, ಖಾಲಿ ಪೋಸ್ಟ್ಗಳನ್ನ ಫಿಲಪ್ ಮಾಡೋದ್ರ ಮೂಲಕ, ಅಗತ್ಯ ಸಂಪನ್ಮೂಲ ಕೊಡೋದ್ರ ಮೂಲಕ ಅವುಗಳಿಗೆ ಜೀವ ಕಡೆ ತುಂಬಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತೀವಿ. ಇದಿಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಸಹ ಮೈಸೂರಿನ ಮೂಲಕ ಒಂದು ರಾಜ್ಯ ಮಟ್ಟದ ಒಂದು ಆಂದೋಲನ ಮಾಡುವ ಒಂದು ಉದ್ದೇಶವೂ ಸಹ ನಾವು ಇಟ್ಕೊಂಡಿದ್ದೀವಿ ಈ ಹೈಯರ್ ಎಜುಕೇಶನ್ ಸಂಬಂಧವಾಗಿ. ಸೊ ಇಷ್ಟೇ ಹೇಳೋದಕ್ಕೆ ಸುನೀಲ್
ವಾಗ್ದಾಳಿಯವಾಗಿ ತಿಳಿಸಿದ್ದೀರಿ. ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ, ಅಲ್ಲಿ ಅದನ್ನ ಅನ್ಯಾಯನ ಪ್ರಶ್ನೆ ಮಾಡೋದ್ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಟೀಚರ್ಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋರಾಟ ಮಾಡೋದೇ ಕಾನೂನು ಬಾಹಿರ, ಒಂದು ಇಲಿಗಲ್ ಆಗಿ ಹೋರಾಟಗಳನ್ನ ಮಾಡೋದನ್ನ ನಾವು ತಡೆ ಇರ್ತೀವಿ ಅನ್ನೋಂತ ಡೆಮೋಕ್ರಾಟಿಕ್ ಆದಂತ ನಿರ್ಧಾರಗಳನ್ನ ಯೂನಿವರ್ಸಿಟಿ ತಗೋತಿರೋದನ್ನ ನಾವು ಖಂಡಿತವಾಗಿ ಖಂಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರವಾಗಿ ಜನಾಂದೋಲನ ಮಹಾಮೈತ್ರಿಯಿಂದ ನಾವು ಈ ಪ್ರೆಸ್ ಮೀಟ್ ನ ಆರ್ಗನೈಸ್ ಮಾಡಿದ್ವಿ. ನಮ್ಮ ನಾಯಕರುಗಳು ಕೂಡ ಸಾಕಷ್ಟು ವಿಷಯ ಇದ್ರ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಫಸ್ಟ್ ನೋಟ್ ಕೂಡ ನಿಮ್ಗಳ ಕೈಲಿದೆ. ನಾಳೆ ಪತ್ರಿಕೆಗಳಲ್ಲಿ, ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ವರದಿನ ಪ್ರಸಾರ ಮಾಡಬೇಕು ಅಂತ ಹೇಳ್ತಾ ನಮ್ಮ ಜನಾಂದೋಲನ ಮಹಾಮೈತ್ರಿಯ ಪರವಾಗಿ ಇವೆಲ್ಲರೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ವಂದನೆಗಳು.